ಹಾಯ್ ಗಾಯ್ಸ್, ದಿಸ್ ಇಸ್ ಶ್ರೀಶಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬ, ಸೊ ಸಂಕ್ರಾಂತಿ ಹಬ್ಬದ ವ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್. ಹ್ಯಾಪಿ ಸಂಕ್ರಾಂತಿ. ದ ಸೇಮ್. ಕಾಯ್ಕರಾಗ್ಲಿ. ಏನು ಮಾಡ್ತಾ ಇದೆಯಾ? ಪೊಂಗಲ್ ಮಾಡ್ತಾ ಇದ್ದೀನಿ, ಸ್ವೀಟ್ ಪೊಂಗಲ್ಲು. ಬೆಳಕಿನೇ. ಓಕೆ ಓಕೆ ಆಯಿತು. ಸ್ನಾನ ಮಾಡ್ಕೊಂಡು ಬಂದೆ. ಪೂಜೆ ಮಾಡಬೇಕು. ಬಗುನೆ ನಮ್ಮ ಅಣ್ಣ ನೋಡಿ ಪೊಂಗಲ್ ತಿಂತಾ ಇದ್ದಾನೆ. ಇದು ನಮ್ಮ ಮನೆ ರಂಗೋಲಿ, ನಮ್ಮ ಮಮ್ಮಿ ಹಾಕಿರೋದು. ಚೆನ್ನಾಗಿದೆಯಾ? ನೋಡಿ, ನಮ್ಮ ಮಮ್ಮಿ ಫೋಟೋ ತೆಗಿತಾ ಇದ್ದಾರೆ ದೇವರು. ಎಲ್ರಿಗೂ ಹಬ್ಬಕ್ಕೆ ವಿಶ್ ಮಾಡು. ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ನನ್ನ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ನಮ್ಮ ಮಮ್ಮಿ ಪೊಂಗಲ್ ಮಾಡಿದ್ದಾರೆ, ಸೊ ನಮ್ಮ ಮಮ್ಮಿಗೆ ರೇಟ್ ಮಾಡೋಣ ಇವಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಖಾರ ಪೊಂಗಲ್, ಪರ್ಫೆಕ್ಟ್. ಸ್ವೀಟ್ ಪೊಂಗಲ್. ನಮ್ಮ ಅಣ್ಣ ಸೌಂಡ್ ಕಡಿಮೆ ಮಾಡ್ತಾ ಇಲ್ಲ ಟಿವಿದು. ಸೂಪರ್ ಮಮ್ಮಿ. ಅವರೆಕಾಯಿ ಸುಲಿತಾ ಇಟ್ಟು ಅವರಿಗೆ ಬೆಳ್ಳೆ ಸಾರು ಮಾಡೋಣ ಅಂತ ಅವರೆಕಾಯಿ ಸುಲಿದು ನೀರಲ್ಲಿ ಇಡಿಸ್ತಾ ಇತ್ತು. ಓಹೋ, ನಿಮ್ಮನೇಲೂ ಅವರೆಕಾಯ? ನಮ್ಮ ಮನೇಲಿ ಆಲ್ರೆಡಿ ಅವರೆಕಾಯಿ ಬೇಯಿಸಿದ್ದಾರೆ. ಇವಾಗ ಮತ್ತೆ ಅವರೆಕಾಯಿ ಸಾರು ಮಾಡ್ತಾ ಇದ್ದಾರೆ. ಅವರೆಕಾಯಿ ಸೀಸನ್ ಬಂದರೆ ಎಲ್ಲದರಲ್ಲೂ ಅವರೆಕಾಯಿ. ತಿನ್ಬೇಳೆ ಸಾರು ನೈಸ್. ಬೇಯಿಸಿದ ಅವರೆಕಾಯಿ ಕಡಲೆಕಾಯಿ ತಿಂತಾ ಇದ್ದೀವಿ. ಮಮ್ಮಿ ಮಮ್ಮಿ, ವಾಟ್ ಆರ್ ಯು ಡೂಯಿಂಗ್? ಗಿಡಕ್ಕೆ ಹಾಕ್ತಾ ಇದ್ದೀನಿ ಹೂವಿನ ಬೀಜಗಳು. ಒಂದು ಸ್ವಲ್ಪ ಜೋರಾಗಿ ಮಾತಾಡು. ಹೂವಿನ ಬೀಜಗಳನ್ನ ಆರ್ಡರ್ ಮಾಡಿದ್ದೇವೆ. ಇವಾಗ ನನ್ನ ಹತ್ರ ಹೊಸ ಪಾಟ್ಗಳೆಲ್ಲ ಇದಾವೆ, ಅದರಲ್ಲಿ ಹೂವಿನ ಗಿಡ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಅದೇನು ಇದು ಮಣ್ಣು ಗಡ್ಡೆ ಇದೆ ಅಲ್ಲ, ಅದಕ್ಕೆ ಅದನ್ನ ಹೊಡೆದು ಸ್ವಲ್ಪ ಪುಡಿ ಮಾಡಿ ಆಮೇಲೆ ಪಾಟಲ್ಲಿ ಹಾಕಿ ಬೀಜಗಳು ಹಾಕಿ ಗಿಡಗಳು ಹಾಕ್ತಾ ಇದ್ದೀನಿ. ಸಾಕು, ಇಷ್ಟು ನೀರು ಹಾಕ್ತೀನಲ್ಲ ಅದೆಲ್ಲ ಇದಾಗ್ಬಿಡುತ್ತೆ, ಮೆತ್ತಗಾಗತ್ತೆ. ಓಕೆ, ಬೀಜ ಎಲ್ಲಿದೆ ಇವಾಗ? ಅಲ್ಲಿ ಒಳಗಿದೆ, ತಗೊಂಡ್ ಬಾ. ಸೋಪ ಮೇಲೆ ತೆಗ್ದಿದ್ದೀನಿ ನೋಡಿ ಕಡೆ. ಓಕೆ. ಹಾಯ್ ಮಿಂಕಿ. ಮಿಂಕು, ಮಿಂಕಿ, ಹ್ಯಾಪಿ ಸಂಕ್ರಾಂತಿ.
ಹ್ಯಾಪಿ ಸಂಕ್ರಾಂತಿ. ಓಕೆ, ಇದು ನಮ್ಮ ಅಮ್ಮನ ಫೋನು. ಓಹೋ, ಇದೇ ಬೀಜ. ಇದೆಲ್ಲ ಸೈಂಟಿಫಿಕ್ ನೇಮ್ಸ್ ಇದೆ. ಓಕೆ, ನೋಡೋಣ. ಫೋಟೋ ಎಲ್ಲ ಕೊಟ್ಟಿದ್ದಾರೆ. ಓಕೆ, ನೋಡೋಣ ಯಾವ್ದು ಹಾಕ್ತಾರೆ ಅಂತ. ನನಗಂತೂ ಗೊತ್ತಿಲ್ಲ. ಇದೆಲ್ಲ ಇಷ್ಟಿಷ್ಟೇ ಇದೆ ಬೀಜಗಳು. ಇದೇನು ಸುಮ್ಮನೆ ಕೊಟ್ಬಿಟ್ಟವ್ರ ಏನಾದರೂ? ಇದು ಸನ್ಫ್ಲವರ್ ಅಂತ ಏನೋ ಗೊತ್ತಿಲ್ಲ. ಹಾಲಿ ಹಾಕ್. ಇದೇ ಥರ ತಾನೇ ಇಲ್ಲಿ ಇನ್ನೊಂದು ಇದ್ದಿದ್ದು. ಇವೆರಡು ಸೇಮಾ? ಅಲ್ಲ, ಬೇರೆ ಬೇರೆ. ಹಾಯ್ ಚೂಟಿ, ಹ್ಯಾಪಿ ಸಂಕ್ರಾಂತಿ. ಚೂಟಿ 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 ಚೂಟಿ, ಗಬ್ಬು ಗಬ್ಬು ಶುಬ್ಬಿ, ಗುಬ್ಬು ಶುಬ್ಬಿ ಶುಬ್ಬಿ. ಅದು ಮಣ್ಣಿದಲ್ಲ, ಅದೇ ಹಾಕೋದು. ಅದೇ ಬೇಕಾದಾಗ ಪುಡಿ. ಹಾರ್ದಿಕ ಶುಭಾಶಯಗಳು ಚೂಟಿ. ಅದೆಲ್ಲ ಎಲ್ಲ ತಗೊಬಂದೆ, ಎಲ್ಲ ಮಿಕ್ಸ್ ಮಾಡ್ದೆ. ಈ ಕಡೆ ತೆಗ್ದಿಟ್ಟಿದ್ದೆ ನೋಡಿ, ನಾನು ತಲೆ ಬಿಟ್ಕೊಂಡು ಮಲ್ಕೊಂಡಿದ್ನಲ್ಲ. ಎಲ್ಲ ಮಿಕ್ಸು ಎಲ್ಲ ತಗೊಬಂದೆ. ನೀನು ತಗೊಬಂದೆ, ನಾನೆಲ್ಲ ತಗೊಬಂದೆ. ಸರಕ್ ನೋಡಿ, ಇಲ್ಲಿ ಆಲ್ರೆಡಿ ಕೆಡ್ಸ್ಬಿಟ್ಟಿದ್ದಾಳೆ. ಹೋಯ್ತು ರಂಗೋಲಿ. ಚೂಟಿ ಡೋರಿಗಾಲಿನೇ ಇಲ್ಲಿ ನೋಡಿ. ನೋಡಿದ್ರಾ, ಮನೆ ಎಲ್ಲ ಹಿಂಗೆ ಓಡಾಡಿರೋದು. ಇಲ್ಲಿ ನೋಡಿ. ಹಲೋ ಮೇಡಮ್. ಹಿಂಗೆ ಶೂ. मम्मी येते थांब, गलीज करलीस. मम्मी येते थांब, छुटी येते थांब मम्मी. शू छुटी शू छुटी, ಕೂಡ ಗಲೀಜ್ करलीस छुटी. ಮಿಂಕಿ ಇವ್ರು ನೋಡಿ ಎಷ್ಟು ಚೆನ್ನಾಗಿರ್ತಾರೆ ನಮ್ಮಲ್ಲಿ. ನಾಯಿ ಬೇಕು ಇಬ್ರು. ನಮ್ದು ಇನ್ನೊಂದು ಬೆಕ್ಕಿತ್ತು, ಆ ಬೆಕ್ಕು ಎಲ್ಲೋ ಹೋಗ್ಬಿಟ್ಟಿದೆ, ಬಂದೇ ಇಲ್ಲ. 2 ವೀಕ್ಸ್ ಆಯಿತು. ದಿಸ್ ಈಸ್ ಮಿಂಕಿ, ಫಸ್ಟ್ ಬೆಕ್ಕು ನಮ್ಮ ಮನೇಲಿ. ಇವಾಗ ಗೊತ್ತಾಯ್ತಾ ನಾನೇನಕ್ಕೆ ಹಂಗೆ ಕುಣಿಯೋದು ಅಂತ? ಇಟ್ಸ್ ಲೈಕ್ ಜೀನ್ಸ್ ಬ್ರೋ. ಟೈಮ್ ಟು ವಾಶ್ ಮೈ ಫೇಸ್ ಅಗೇನ್. ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ರೆಡಿಯಾಗಿ ಮತ್ತೆ ದೇವ್ರಿಗೆ ದೀಪ ಹಚ್ಚೋದು. ಮಿಂಕಿ ಶಡಪ್. ಓ, ಐ ಶುಡ್ ಗೆಟ್ ರೆಡಿ. ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ರೆ ಓಕೆ, ಲೆಟ್ಸ್ ಮೇಕ್ ಇಟ್. ಈ ವಿಡಿಯೋನ ನೀವು ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿ. ಸೊ ಎಸ್, ಐ ಆಮ್ ರೆಡಿ. ಈ ಡ್ರೆಸ್ ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ಇದು ಡ್ರೆಸ್ ಪೀಸ್ ಆ್ಯಕ್ಚುಲಿ. ಅಲ್ಲೇ ತೊಗೊಂಡು ಹೊಲಿಸ್ಬೇಕು ಅಂತ ಹೆಂಗೆ ಹೊಲಿತಾರೆ ನೋಡೋಣ ಅಂತ ತೊಗೊಂಡಿದ್ದು. ಸಮ್ 900 ಏನೋ ಆಯಿತು ಡ್ರೆಸ್ ಪೀಸು. ಆ್ಯಂಡ್ ಡ್ರೆಸ್ ಹೊಲಿಸೋದಕ್ಕೆ ಅವ್ರು 300 ತೊಗೊಂಡ್ರು. ನೋಡೋಣ ಹೆಂಗೆ ಹೊಲಿತಾರೆ ಅಂತ. ಬಟ್ ಅಷ್ಟೊಂದು ಏನು ಚೆನ್ನಾಗಿ ಹೊಲ್ದಿದ್ದಿಲ್ಲ. ಇದನ್ನು ಅಲ್ಲಿ ಹೊಲಿಸ್ಕೊಂಬಂದು ಮತ್ತೆ ಬೇರೆ ಟೈಲರ್ ಹತ್ರ ಕೊಟ್ಟು
ಮತ್ತೆ ಆಲ್ಟರ್ ಮಾಡಿಸ್ಬೇಕಾಗಿತ್ತು. ಏನಂದರೆ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಇದು ಇದರ ದುಪ್ಪಟ್ಟ, ಇದು ಫುಲ್ ಡ್ರೆಸ್, ಇದು ಫುಲ್ ಡ್ರೆಸ್, ಪ್ಯಾಂಟ್ಸ್. How am I looking? ನೀನ್ ರೆಡಿ ಆಗು ಚೆನ್ನಾಗಿ ಸಂಕ್ರಾಂತಿ ಹಬ್ಬಕ್ಕೆ. ನಾನು ರೆಡಿ ಆದೆ. ಎಸ್, ಗುಡ್. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಥ್ಯಾಂಕ್ ಯು. ನನಗೆ ತಗೊಂಬ ಇರು. ಯಾವಾಗಲೂ ಸುಖವಾಗಿರ್ಲಿ, ಸಂತೋಷವಾಗಿರ್ಲಿ. ಥ್ಯಾಂಕ್ ಯು. ಹ್ಯಾಪಿ ಮಕರ ಸಂಕ್ರಾಂತಿ. ಸೊ ಸಾಯಂಕಾಲ ಕಬ್ಬು ತಿಂದ್ಬಿಟ್ಟು ಇವ್ರಿಗೆಲ್ಲ ಫುಡ್ ತೊಗೊಂಡು ಹೋಗಿದ್ದೆ. ಯಾಕಂದರೆ ನಮ್ಮ ಮಮ್ಮಿ ನಮ್ಮ ಕ್ಯಾಟ್ ಫುಡ್ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿದ್ರು. ಹಾಗೆ ಇವರು ನೆನಪಾಯಿತು, ಅದಕ್ಕೆ ಇವ್ರಿಗೂ ಫುಡ್ ತೊಗೊಂಡೋಗಿ ಹಾಕಿ ಬಂದಿದ್ದು. ಈ ಪಪ್ಪೀಸ್ ಎಲ್ಲ ನಮ್ಮ ಹಳೆ ಮನೆ ಹತ್ರ ಇರೋದು. ವೈಟ್ ಕಲರ್ ನಾಯಿ ಇದೆಲ್ಲ, ಸೊ ಅದರದ್ದು ಮರಿ ಇದೆಲ್ಲ. ಆ ವೈಟ್ ಕಲರ್ ನಾಯಿ ನಮ್ಮ ಚೂಟಿ ಥರ ಕಾಣಿಸುತ್ತೆ, ಬಟ್ ಅದು ನಮ್ಮ ಚೂಟಿ ಅಲ್ಲ. ಇದು ಚಿಕ್ಕ ಮರಿ ಇದ್ದಾಗಿಂದ ನಾವು ಇದಕ್ಕೆ ಎವ್ರಿ ಡೇ ಫೀಡ್ ಮಾಡ್ತಾಯಿದ್ವಿ. ನಮ್ಮ ಡಾಗ್ಸ್ಗೆಲ್ಲ ಫೀಡ್ ಮಾಡಿಬಿಟ್ಟು ಆಮೇಲೆ ಇದಕ್ಕೂ ಫೀಡ್ ಮಾಡ್ತಾಯಿದ್ವಿ ಎವ್ರಿ ಡೇ ಅಲ್ಲಿ ಇದ್ದಾಗ. ಬಟ್ ಇವಾಗ ಇದು ನಮ್ಮ ಹಳೆ ಮನೆ ಹತ್ರ ಆಗೋಯ್ತು. ಇವಾಗ ನಾವು ಶಿಫ್ಟ್ ಆಗಿಬಿಟ್ವಿ. ಬಟ್ ಆದ್ರೂ ಯಾವಾಗಾದರೂ ಆ ಕಡೆಗೆ ಹೋದರೆ ಇಲ್ಲ ಇವ್ರು ನೆನಪಾದರೆ ಹೋಗ್ಬಿಟ್ಟು ಫುಡ್ ಹಾಕ್ಬಿಟ್ಟು ಬರ್ತಾರೆ. ಇವ್ರ ಜೊತೆಗೆ ಇನ್ನೊಂದು ಬ್ರದರ್ ಇತ್ತು ನಾಯಿ, ಅದು ತೀರೋಯ್ತು. ಅದಕ್ಕೆ ಕೆನೈನ್ ಡಿಸ್ಟೆಂಪರ್ ಆಗಿ ತೀರೋಯ್ತು. ಬಟ್ ಅದು ತುಂಬ ಚೆನ್ನಾಗಿತ್ತು ನಾಯಿ ಸ್ಟಾರ್ಟಿಂಗಲ್ಲಿ. ನಾವು ಕೂಡ ತುಂಬ ಇಷ್ಟಪಟ್ಟು ಮಾತಾಡಿಸ್ತಾ ಇದ್ವಿ. ಇದೇ ಥರ ಆಯಿತು, ವೈಟ್ ಕಲರು ಚೆನ್ನಾಗಿತ್ತು. ಬಟ್ ಸಡನ್ನಾಗಿ ಏನು ಕೆನೈನ್ ಡಿಸ್ಟೆಂಪರ್ ಆಗೋಯಿತು. ಅದಕ್ಕೆ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಹುಷಾರಿಲ್ದಿರ ಇದ್ದಾಗ ನಾನೇ ಆ್ಯಂಬುಲೆನ್ಸ್ನ ಮನೆ ಹತ್ರ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿದ್ದೆ. ಇಂಜೆಕ್ಷನ್ ಎಲ್ಲ ಹಾಕಿದ್ರು. ಬಟ್ ಅವ್ರು ನಂಗೆ ಹೇಳಿದರು ಕೆನೈನ್ ಡಿಸ್ಟೆಂಪರ್ ಆದರೆ ಅದು ಹೋಗಲ್ಲ, ವೈರಸ್ ಅದು ಫುಲ್ ಬಾಡಿ ಅಟ್ಯಾಕ್ ಆಗುತ್ತೆ ಅಂತ. ಅದಾದಮೇಲೆ ತುಂಬ ಒಂದು 1 ವೀಕ್ 2 ವೀಕ್ಸ್ ಆದಮೇಲೆ ಆ ನಾಯಿ ನಮಗೆ ಎಲ್ಲೂ ಕಾಣಿಸೇ ಇಲ್ಲ. ಆ್ಯಂಡ್ ನಮ್ಮ ಆ ಏರಿಯಾದಲ್ಲಿದ್ದವ್ರು ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಇದ್ದಾರೆ. ಈ ಥರ ಡಾಗ್ಸ್ಗೆ ಏನಾದರೂ ಆದರೂ ಅವ್ರು ನೋಡ್ಕೊಳ್ಳೋದು ಅಥವಾ ಫೀಡ್ ಮಾಡೋದು ಇದೆಲ್ಲ ಮಾಡ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ನಾನು ಆ ಟ್ರೀಟ್ಮೆಂಟ್ ಕೊಡಿಸಿದ್ನಲ್ಲ, ಆವಾಗ ನನ್ನ ಫ್ರೆಂಡ್ಸ್ ನನಗೆ ಹೇಳಿದರು, ನೋಡು ಇದನ್ನು ವೀಡಿಯೋ ಮಾಡಿ ಹಾಕು, ತುಂಬ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಅಂತ. ನನಗೇನೋ ಅದು ಮನ್ಸು ಬಂದಿಲ್ಲ. ಯಾಕೆ ಸುಮ್ಮನೆ ತೋರಿಸ್ಕೊಳ್ಳೋ ಥರ ಆಗುತ್ತೆ, ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೆ ಅನ್ನೋ ಥರ ಆಗುತ್ತೆ, ಅದಕ್ಕೆ ಬೇಡ ಅಂತ ಹೇಳಿದೆ. ಬಟ್ ಇವಾಗ ನನಗೂ ಅನ್ನಿಸ್ತಿದೆ ಮೋಸ್ಟ್ಲಿ ಈ ನಾನು ಮಾಡೋವಂಥ ಹೆಲ್ಪ್ ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ಬೋದು, ಅವರು ಕೂಡ ಹೆಲ್ಪ್ ಮಾಡ್ಬೋದು ಆ್ಯನಿಮಲ್ಸ್ಗೆ ಅಂತ. ಅದಕ್ಕೆ ಇನ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತಲೂ ಭಾವಿಸ್ತಾ ಇದ್ದೀನಿ. ಬಾಯ್. Hi guys, thank you so much for watching my video. Hope ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಟೈಮ್ ಟು ಸ್ಲೀಪ್. ಬೆಳಗ್ಗೆಯಿಂದ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಕೆಲಸ ಮಾಡಿ. ಸೊ ಸ್ವಲ್ಪ ಸ್ಕಿನ್ ಕೇರ್ ಮಾಡಿಬಿಟ್ಟು ಮಲ್ಕೊಳ್ಳೋದು. ಗುಡ್ ನೈಟ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.